ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಪ್ರೂಫ್ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಹಿರೇಮಸಳಿ ಗ್ರಾಮದ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಲೋಪದೋಷಗಳ ಕುರಿತು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗಿದ್ದ ವರದಿ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಆ ವರದಿಯ ಬಳಿಕ ಶಾಲೆಯಲ್ಲಿ ಹಾಗೂ ಗ್ರಾಮದಲ್ಲಿ ನಿಜವಾಗಿಯೂ ಏನೆಲ್ಲ ಬದಲಾವಣೆಗಳಾಗಿವೆ, ಪ್ರಸ್ತುತ ಅಲ್ಲಿನ ನೈಜ ಪರಿಸ್ಥಿತಿ ಏನು ಎಂಬುದನ್ನು ಪಾರದರ್ಶಕವಾಗಿ ಸಾರ್ವಜನಿಕರ ಮುಂದಿಡಲು ಪಬ್ಲಿಕ್ ಪ್ರೂಫ್ ತಂಡ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಈ ವೇಳೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಬಿಚ್ಚಿಟ್ಟಿರುವ ಹಲವು ಅಚ್ಚರಿಯ ಸಂಗತಿಗಳು ನಮಗೆ ಲಭ್ಯವಾಗಿವೆ. ಬದಲಾಯಿತು ಸತ್ಯದ ಮತ್ತೊಂದು ಮುಖ. ಹಿಂದಿನ ವರದಿಯಲ್ಲಿ ಕೇವಲ ಮುಖ್ಯೋಪಾಧ್ಯಾಯರಾದ ಆನಂದ್ ಕೆಂಬಾವಿ ಅವರ ಮೇಲಿದ್ದ ಆರೋಪಗಳ ಬಗ್ಗೆ ಮಾತ್ರ ಬೆಳಕು ಚೆಲ್ಲಲಾಗಿತ್ತು. ಆದರೆ ಪಬ್ಲಿಕ್ ಪ್ರೂಫ್ ತಂಡ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಸತ್ಯದ ಮತ್ತೊಂದು ಮುಖ ಸಂಪೂರ್ಣವಾಗಿ ಬಯಲಾಗಿದೆ. ಆನಂದ್ ಕೆಂಬಾವಿ ಅವರು ಎಚ್ಎಂ ಜವಾಬ್ದಾರಿಯಿಂದ ಪಕ್ಷಕ್ಕೆ ಸೇರುತ್ತಿದ್ದಂತೆ ಶಾಲೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಿವೆ. ಹಲವು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಟಿಸಿ ಪಡೆದು ಶಾಲೆ ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಹಲವರು ಶಾಲೆ ತೊರೆಯುವ ಆತಂಕದಲ್ಲಿದ್ದಾರೆ ಎಂದು ಸ್ಥಳೀಯ ಸಾರ್ವಜನಿಕರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಆನಂದ್ ಕೆಂಬಾವಿ ಅವರ ನಂತರ ಆಗ ಇನ್ಚಾರ್ಜ್ ಎಚ್ಎಂ ಆಗಿ ಜವಾಬ್ದಾರಿ ವಹಿಸಿಕೊಂಡಿದ್ದ ಚವ್ಹಾಣ್ ಅವರ ನಿರ್ವಹಣೆ ಹಾಗೂ ಉಡಾಫೆಯ ಆಡಳಿತದ ಬಗ್ಗೆಯೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚವ್ಹಾಣ್ ಅವರು ಇನ್ಚಾರ್ಜ್ ಎಚ್ಎಂ ಆಗಿದ್ದ ಅವಧಿಯಲ್ಲಿ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಆಟದ ಮೈದಾನವಾಗಲಿ ಅಥವಾ ಸ್ವಚ್ಛತೆಯನ್ನಾಗಲಿ ಕಲ್ಪಿಸಿರಲಿಲ್ಲ. ಮೈದಾನವೆಲ್ಲ ಕೆಸರುಮಯವಾಗಿ ಅನಿವಾರ್ಯವಾಗಿ ಮುಗ್ಧ ಮಕ್ಕಳು ಅದೇ ಕೆಸರಿನಲ್ಲೇ ಓಡಾಡುವ ಹಾಗೂ ಊಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿತ್ತು. ಚವ್ಹಾಣ್ ಅವರ ಇನ್ಚಾರ್ಜ್ ಅವಧಿಯಲ್ಲಾದ ಈ ಅಶುಚಿತ್ವದಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಕ್ಕಳಿಗೆ ಮಾರಣಾಂತಿಕ ಕಾಯಿಲೆಗಳು ಹರಡುವ ಆತಂಕವೂ ಎದುರಾಗಿತ್ತು. ಇದೀಗ ಚವ್ಹಾಣ್ ಅವರನ್ನ ಇನ್ಚಾರ್ಜ್ ಎಚ್ಎಂ ಹುದ್ದೆಯಿಂದ ತೆಗೆದು ಮತ್ತೊಬ್ಬ ಶಿಕ್ಷಕರಿಗೆ ಇನ್ಚಾರ್ಜ್ ಜವಾಬ್ದಾರಿ ನೀಡಿದ್ದಾರೆ. ಒಬ್ಬ ಶಾಶ್ವತ ಮತ್ತು ಸಮರ್ಥ ಮುಖ್ಯೋಪಾಧ್ಯಾಯರಿಲ್ಲದೆ ಶಾಲೆ ಸಂಪೂರ್ಣವಾಗಿ ಹಳ್ಳ ಹಿಡಿಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಆನಂದ ಕೆಂಬಾವಿ ಸರ್ ಶಾಲೆಯಲ್ಲಿದ್ದಷ್ಟು ದಿನ ಮಧ್ಯಾಹ್ನದ ಊಟಕ್ಕಾಗಲಿ ಅಥವಾ ಶಿಕ್ಷಣದ ಗುಣಮಟ್ಟಕ್ಕಾಗಲಿ ಯಾವುದೇ ರೀತಿಯ ಕೊರತೆಯಾಗದಂತೆ ನೋಡಿಕೊಂಡಿದ್ರು. ಅವರು ಬಂದ ಮೇಲೆ ಶಾಲೆಗೆ ಶುದ್ಧ ಕುಡಿಯುವ ಫಿಲ್ಟರ್ ನೀರಿನ ವ್ಯವಸ್ಥೆಯಾಗಿದ್ದು ಕೇವಲ ಎಸ್ಡಿಎಂಸಿ ಆಂತರಿಕ ವಿಚಾರಕ್ಕಾಗಿ ಇಂತಹ ಉತ್ತಮ ಶಿಕ್ಷಕರನ್ನ ಕಳುಹಿಸಿದ್ದು ದೊಡ್ಡ ತಪ್ಪು. ಅವರ ಮೇಲಿನ ಆರೋಪಗಳನ್ನ ಮಾತ್ರ ತೋರಿಸುವುದಲ್ಲ, ಅವರು ಶಾಲೆಗೆ ಮಾಡಿದ ಒಳ್ಳೆಯ ಕೆಲಸಗಳನ್ನ ಕೂಡ ಜನರಿಗೆ ತೋರಿಸಬೇಕು. ಚವ್ಹಾಣ್ ಅವರ ಇನ್ಚಾರ್ಜ್ ಅವಧಿಯಲ್ಲಿ ಶಾಲೆ ಹಾಳಾಯಿತು, ಈಗ ಬೇರೆಯವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಹೀಗೆ ಇನ್ಚಾರ್ಜ್ಗಳನ್ನ ಬದಲಾಯಿಸಿರುವುದರಿಂದ ಶಾಲೆ ಉದ್ಧಾರವಾಗಲ್ಲ. ನಮಗೆ ಬೇರೆ ಯಾರು ಬೇಡ, ನಮಗೆ ಪೂರ್ಣ ಪ್ರಮಾಣದ ಎಚ್ಎಂ ಆಗಿ ಮತ್ತೆ ಆನಂದ್ ಕೆಂಬಾವಿ ಅವರೇ ಬೇಕು. ಒಂದು ಊರು ಎಂದ ಮೇಲೆ ಪರ ವಿರೋಧಗಳು ಇದ್ದೇ ಇರುತ್ತೆ. ಆದರೆ ಕೆಲವರ ವೈಯಕ್ತಿಕ ವಿರೋಧಕ್ಕಾಗಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವ ಒಳ್ಳೆಯ ವ್ಯಕ್ತಿಯನ್ನ ಕಳೆದುಕೊಳ್ಳಬಾರದು ಎಂಬುದು ಹಿರೇಮಸಳಿ ಗ್ರಾಮಸ್ಥರ ಸ್ಪಷ್ಟ ಅಭಿಪ್ರಾಯವಾಗಿದೆ. ಕೆಟ್ಟ ಪ್ರಚಾರಗಳಿಗೆ ಕಿವಿಗೊಡದೆ ಶಾಲೆಯ ಮತ್ತು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಕೆಲಸಗಳ ಮೇಲೆ ಗಮನ ಹರಿಸಿ ಎಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಒಬ್ಬ ಸಮರ್ಥ ಮುಖ್ಯೋಪಾಧ್ಯಾಯರು ಇಲ್ಲದೆ ಚವ್ಹಾಣ್ ಅವರ ಇನ್ಚಾರ್ಜ್ ಅವಧಿಯಿಂದ ಹಿಡಿದು ಈಗಿನ ತಾತ್ಕಾಲಿಕ ವ್ಯವಸ್ಥೆಯವರೆಗೆ ಶಾಲೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವುದಕ್ಕೆ ಹಿರೇಮಸಳಿಯ ಈ ಸರ್ಕಾರಿ ಶಾಲೆ ಸಾಕ್ಷಿಯಾಗಿದೆ. ತಾತ್ಕಾಲಿಕ ಇನ್ಚಾರ್ಜ್ಗಳನ್ನು ಬದಲಾಯಿಸುವ ಬದಲು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುವ ಖಾಯಂ ಎಚ್ಎಂ ನಿಯೋಜಿಸಲು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಇನ್ನು ಮುಂದೆಯಾದರೂ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಿದೆ.